ಕುಟುಂಬದವರು, ಮಧ್ಯಮ ವರ್ಗದ ಜನ ಕೂಲಿ ನಾಲಿ ಮಾಡಿ ದುಡಿದ ಒಂದಷ್ಟು ಹಣವನ್ನ ಮಕ್ಕಳ ಓದು, ಮದುವೆ, ಮನೆ ಕಟ್ಟಲು ಅಂತ ಕೂಡಿಟ್ಟಿದ್ರು. ಆದರೆ ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಮೋಸ ಹೋಗಿದ್ದಾರೆ. ಹಣವನ್ನ ಕಳೆದುಕೊಂಡವರು ಈಗ ಬೀದಿಗೆ ಬಂದಿದ್ದಾರೆ. ಗಣಿನಾಡಲ್ಲಿ ಮನಿ ಡಬ್ಲಿಂಗ್ ಜಾಲದ ಅಬ್ಬರ, ಲಕ್ಷ ಲಕ್ಷ ಹಣ ಕಳೆದುಕೊಂಡವರ ಬಾಳು ತತ್ತರ. ಈ ಫೋಟೋದಲ್ಲಿರೋ ಇವನ ಹೆಸರು ಟಿ ವಿಶ್ವನಾಥ್. ಇವನ ಮಹಾ ವಂಚನೆಗೆ ಈಗ ಗಣಿನಾಡು ಬಳ್ಳಾರಿಯಲ್ಲಿ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇವ ಅಂತಿಂತ ಅಸಾಮಿಯಲ್ಲ, ಜನರಿಗೆ ತಿಂಗಳಿಗೆ 25% ಲಾಭ ಕೊಡುತ್ತೇನೆಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಬರೋಬ್ಬರಿ 900ಕ್ಕೂ ಅಧಿಕ ಜನರಿಗೆ ತಲಾ 5, 6, 8, 10 ಲಕ್ಷದವರೆಗೆ ಹೂಡಿಕೆ ಮಾಡಿಸಿಕೊಂಡು ಕೊನೆಗೆ ಕೈ ಎತ್ತಿದ್ದಾನೆ ಎ ವಿಶ್ವನಾಥ. ಆರಂಭದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸ್ಕೀಮ್ಗಳನ್ನು ತಂದು 5,000 ಕಿರಾಣಿ ಖರೀದಿ ಮಾಡಿದವರಿಗೆ ಒಂದು ಎಣ್ಣೆ ಡಬ್ಬಿ ಫ್ರೀ, 10,000 ಕಿರಾಣಿ ಕೊಂಡರೆ ಅದು ಫ್ರೀ, ಇದು ಫ್ರೀ ಅಂತ ಆಫರ್ ಕೊಟ್ಟು ನಂಬಿಕೆ ಗಿಟ್ಟಿಸಿಕೊಂಡಿದ್ದ. ಇವನ ನೌಟಂಕಿ ಆಟಕ್ಕೆ ಮರುಳಾದ ಜನರಿಗೆ 30% ಲಾಭ ಕೊಡುವ ಚೀಟಿ ಆಸೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿ ಪರಾರಿಯಾಗಿದ್ದಾನೆ. ಹಣದ ಜೊತೆ ಆಸಾಮಿ ಕಾಣೆಯಾದ ಬಳಿಕ ಜನರಿಗೆ ವಿಶ್ವನಾಥನ ವಿಷಕಾರಿ ಬಣ್ಣ ಗೊತ್ತಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದು 3 ವರ್ಷದಿಂದ ಫಸ್ಟ್ ಚಿಕ್ಕ ಅಂಗಡಿ ಇಟ್ಟಿದ್ರು. ಅಂಗಡಿ ರೇಷನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು. ಆಮೇಲೆ ಒಂದು 10,000 ರೂಪಾಯಿ ರೇಷನ್ ತಗಂದ್ರೆ ಒಂದು ತಿಂಗಳಾದ್ಮೇಲೆ 10,000 ರೂಪಾಯಿ ವಾಪಸ್ ಕೊಡೋರು. ಆಮೇಲೆ 1 ಲಕ್ಷ ಹಾಕಿದ್ರೆ 100 ದಿನಕ್ಕೆ 1 ಲಕ್ಷಕ್ಕೆ 1 ಲಕ್ಷ ವಾಪಸ್ ಕೊಡೋರು. ಆಮೇಲೆ ಪೆಟ್ರೋಲ್ 5,000 10,000 ಕಟ್ಟಿದ್ರೆ ಒಂದು ತಿಂಗಳಾದ್ಮೇಲೆ 10,000 ಹಂಗೆ ಕೊಡ್ತಿದ್ರು. ಈ ತರ 3 ವರ್ಷದಿಂದ ಕಂಟಿನ್ಯೂ ಮಾಡ್ತಾನೆ ಇದಾರೆ. ಅವ್ರ ಎಷ್ಟು ಹಾಕಿದ್ರೆ ಅಮೌಂಟ್ ಅಷ್ಟು ಇದಕ್ಕೆ ಕೊಡ್ತೇವೆ ಅಂತ ತಿಂಗಳ. ನಾ ಬೇಡ ಅಂತ ನಮ್ಮ ಮಿಸ್ಸಸ್ ಹೇಳಿದ್ರೆ ನಮ್ಮ ಮಿಸ್ಸಸ್ ಕೈಯಾರ ಇಟ್ಕೊಂಡು ಇದು ಮಾಡಿದ್ರು. ಇಲ್ಲ ಯಾರು ಕೊಡ್ತಾರ 2 ಲಕ್ಷ ಒಂದು ತಿಂಗಳೊಳಗ ದುಡಿತಾರಂತ ನಮ್ಮ ಮಿಸ್ಸಸ್ ನಮ್ಮ ಇದು ಮಾಡ್ಬಿಟ್ಟು ಹಾಕಿದಾಗ ಹೋಗ್ಲಿ ಬಿಡ ಅಂತ ನಮ್ಮ ಮಿಸ್ಸಸ್ ಹಾಕಿದಾಗ ಕಾಲ್ ಇಟ್ಕೊಂಡು ನನ್ನ ಹೆಂಡತಿ ಏನಂದ್ರೆ ಒಂದ್ ತಿಂಗಳ ಇದು ಮಾಡ್ಬಿಟ್ಟು ಬಂದ್ಬಿಡ್ತಾವ, ಊಟದ ಖರ್ಚಿಗೆಲ್ಲ ಉಪಚಾರಕ್ಕೆಲ್ಲ ಬರ್ತಾವಲ್ಲ ಅಂತ ಹೇಳಿ ನಮ್ಸೆ. ಸದ್ಯ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಬಳಿ ನೂರಾರು ಜನ ನಿತ್ಯ ಆರೋಪಿಯನ್ನ ಹಿಡಿದು ನಮ್ಮ ಹಣ ಕೊಡಿಸಿ ಸಾರ್ ಅಂತ ಪರದಾಡುತ್ತಿದ್ದಾರೆ. ಮಗಳ ಮದುವೆ ಇದೆ ಅಂತ ಲಗ್ನ ಪತ್ರಿಕೆ ಹಿಡಿದು ಬಂದವರು, ಮಕ್ಕಳ ಓದಿಗೆ ಹಣ ಇಟ್ಟು ಕಳೆದುಕೊಂಡವರು ಎಲ್ಲರೂ ಈಗ ನಿತ್ಯ ಠಾಣೆಗೆ ಅಲೆಯುತ್ತಿದ್ದಾರೆ. 5ನೇ ತಾರೀಕು ಮೆಚೂರ್ ಇತ್ತು ಡೇಟ್, ಕೊಡ್ತೀನಿ ನಾಳೆ ಬೆಳಿಗ್ಗೆ ತಗೊಂಡೋಗ್ಬಿಡ್ರಿ ಅಂತ ಹೇಳಿ ನಿನ್ನೆ ಹಾಮಿ ಕೊಟ್ಟ. ಬೆಳಿಗ್ಗೆ ಹೋಗೋದ್ರೊಳಗ ಮನೆ ಖುಲ್ಲ ಇಟ್ಟು ಲೆಟರ್ ಬರೆದು ಎಲ್ಲ ಫೋನ್ಗಳು ಮನೆಯಲ್ಲಿ ಇಟ್ಟು ಹೋಗಿದ್ದಾನೆ. ಪೊಲೀಸರು ಏನ್ ಹೇಳ್ತಾರೆ? ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ರಿ, ನೀವೇನ್ ಕಟ್ಟಿರಿ ರಸೀದಿ ಅದು ಇಲ್ಲಿ ಜಮಾ ಮಾಡ್ರಿ, ಪ್ರಯತ್ನ ಮಾಡೋಣ ಅಂತ ಹೇಳ್ತಿದ್ದಾರೆ. ಎ ವಿಶ್ವನಾಥನ ವಂಚನೆ ಪ್ರಕರಣವನ್ನ ನೋಡ್ತಾ ಇದ್ರೆ ಉಂಡು ಹೋದ ಕೊಂಡು ಹೋದ ಸಿನಿಮಾ ನೆನಪಾಗುತ್ತೆ. ಈಗ ಪೊಲೀಸರು ಈ ಅಮಾಯಕರ ನೆರವಿಗೆ ಬರಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಡ ಕುಟುಂಬದವರು, ಮಧ್ಯಮ ವರ್ಗದ ಜನ ಕೂಲಿ ನಾಲಿ ಮಾಡಿ ದುಡಿದ ಒಂದಷ್ಟು ಹಣವನ್ನ ಮಕ್ಕಳ ಓದು, ಮದುವೆ, ಮನೆ ಕಟ್ಟಲು ಅಂತ ಕೂಡಿಟ್ಟಿದ್ರು. ಆದರೆ ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಮೋಸ ಹೋಗಿದ್ದಾರೆ. ಹಣವನ್ನ ಕಳೆದುಕೊಂಡವರು ಈಗ ಬೀದಿಗೆ ಬಂದಿದ್ದಾರೆ. ಗಣಿನಾಡಲ್ಲಿ ಮನಿ ಡಬ್ಲಿಂಗ್ ಜಾಲದ ಅಬ್ಬರ, ಲಕ್ಷ ಲಕ್ಷ ಹಣ ಕಳೆದುಕೊಂಡವರ ಬಾಳು ತತ್ತರ. ಈ ಫೋಟೋದಲ್ಲಿರೋ ಇವನ ಹೆಸರು ಟಿ ವಿಶ್ವನಾಥ್. ಇವನ ಮಹಾ ವಂಚನೆಗೆ ಈಗ ಗಣಿನಾಡು ಬಳ್ಳಾರಿಯಲ್ಲಿ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇವ ಅಂತಿಂತ ಅಸಾಮಿಯಲ್ಲ, ಜನರಿಗೆ ತಿಂಗಳಿಗೆ 25% ಲಾಭ ಕೊಡುತ್ತೇನೆಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಬರೋಬ್ಬರಿ 900ಕ್ಕೂ ಅಧಿಕ ಜನರಿಗೆ ತಲಾ 5, 6, 8, 10 ಲಕ್ಷದವರೆಗೆ ಹೂಡಿಕೆ ಮಾಡಿಸಿಕೊಂಡು ಕೊನೆಗೆ ಕೈ ಎತ್ತಿದ್ದಾನೆ ಎ ವಿಶ್ವನಾಥ. ಆರಂಭದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸ್ಕೀಮ್ಗಳನ್ನು ತಂದು 5,000 ಕಿರಾಣಿ ಖರೀದಿ ಮಾಡಿದವರಿಗೆ ಒಂದು ಎಣ್ಣೆ ಡಬ್ಬಿ ಫ್ರೀ, 10,000 ಕಿರಾಣಿ ಕೊಂಡರೆ ಅದು ಫ್ರೀ, ಇದು ಫ್ರೀ ಅಂತ ಆಫರ್ ಕೊಟ್ಟು ನಂಬಿಕೆ ಗಿಟ್ಟಿಸಿಕೊಂಡಿದ್ದ. ಇವನ ನೌಟಂಕಿ ಆಟಕ್ಕೆ ಮರುಳಾದ ಜನರಿಗೆ 30% ಲಾಭ ಕೊಡುವ ಚೀಟಿ ಆಸೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿ ಪರಾರಿಯಾಗಿದ್ದಾನೆ. ಹಣದ ಜೊತೆ ಆಸಾಮಿ ಕಾಣೆಯಾದ ಬಳಿಕ ಜನರಿಗೆ ವಿಶ್ವನಾಥನ ವಿಷಕಾರಿ ಬಣ್ಣ ಗೊತ್ತಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದು 3 ವರ್ಷದಿಂದ ಫಸ್ಟ್ ಚಿಕ್ಕ ಅಂಗಡಿ ಇಟ್ಟಿದ್ರು. ಅಂಗಡಿ ರೇಷನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು. ಆಮೇಲೆ
ಒಂದು 10,000 ರೂಪಾಯಿ ರೇಷನ್ ತಗಂದ್ರೆ ಒಂದು ತಿಂಗಳಾದ್ಮೇಲೆ 10,000 ರೂಪಾಯಿ ವಾಪಸ್ ಕೊಡೋರು. ಆಮೇಲೆ 1 ಲಕ್ಷ ಹಾಕಿದ್ರೆ 100 ದಿನಕ್ಕೆ 1 ಲಕ್ಷಕ್ಕೆ 1 ಲಕ್ಷ ವಾಪಸ್ ಕೊಡೋರು. ಆಮೇಲೆ ಪೆಟ್ರೋಲ್ 5,000 10,000 ಕಟ್ಟಿದ್ರೆ ಒಂದು ತಿಂಗಳಾದ್ಮೇಲೆ 10,000 ಹಂಗೆ ಕೊಡ್ತಿದ್ರು. ಈ ತರ 3 ವರ್ಷದಿಂದ ಕಂಟಿನ್ಯೂ ಮಾಡ್ತಾನೆ ಇದಾರೆ ಅವ್ರ. ಎಷ್ಟು ಹಾಕಿದ್ರೆ ಅಮೌಂಟ್ ಅಷ್ಟು ಇದಕ್ಕೆ ಕೊಡ್ತೀವಿ ಒಂದೇ ತಿಂಗಳ. ನಾ ಬೇಡ ಅಂದ್ರೆ ನಮ್ಮ ಮಿಸ್ಸಸ್ ಹೇಳಿದ್ರೆ ನಮ್ಮ ಮಿಸ್ಸಸ್ ಕೈಯಾರ ಇಟ್ಕೊಂಡು ಇದು ಮಾಡಿದ್ರು. ಇಲ್ಲ ಯಾರು ಕೊಡ್ತಾರೆ 2 ಲಕ್ಷ ಒಂದು ತಿಂಗಳೊಳಗ ದುಡಿತಾರ ಅಂತ ನಮ್ಮ ಮಿಸ್ಸಸ್ ನಮ್ಮ ಇದು ಮಾಡಿಬಿಟ್ಟು ಹಾಕಿದಾಗ ಹೋಗ್ಲಿ ಬಿಡು ಅಂತ ನಮ್ಮ ಮಿಸ್ಸಸ್ ಹಾಕಿದಾಗ ಕಾಲ್ ಇಟ್ಕೊಂಡು ನಾನು ಹೆಂಡ್ತಿ ಏನಂದ್ರೆ ಒಂದ್ ತಿಂಗಳ ಇದು ಮಾಡ್ಬಿಟ್ಟು ಬಂದ್ಬಿಡ್ತಾವ, ಊಟದ ಖರ್ಚಿಗೆಲ್ಲ ಉಪಚಾರಕ್ಕೆಲ್ಲ ಬರ್ತಾವಲ್ಲ ಅಂತ ಹೇಳಿ ನಮ್ಸೆ. ಸದ್ಯ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಬಳಿ 100 ಜನ ನಿತ್ಯ ಆರೋಪಿಯನ್ನ ಹಿಡಿದು ನಮ್ಮ ಹಣ ಕೊಡಿಸಿ ಸಾರ್ ಅಂತ ಪರದಾಡುತ್ತಿದ್ದಾರೆ. ಮಗಳ ಮದುವೆ ಇದೆ ಅಂತ ಲಗ್ನ ಪತ್ರಿಕೆ ಹಿಡಿದು ಬಂದವರು, ಮಕ್ಕಳ ಓದಿಗೆ ಹಣ ಇಟ್ಟು ಕಳೆದುಕೊಂಡವರು ಎಲ್ಲರೂ ಈಗ ನಿತ್ಯ ಠಾಣೆಗೆ ಅಲೆಯುತ್ತಿದ್ದಾರೆ. 5ನೇ ತಾರೀಕೆ ಮೆಚೂರ್ ಇತ್ತು ಡೇಟ್, ಕೊಡ್ತೀನಿ ನಾಳೆ ಬೆಳಿಗ್ಗೆ ತಗೊಂಡೋಗ್ಬಿಡ್ರಿ ಅಂತ ಹೇಳಿ ನಿನ್ನೆ ಹಾಮಿ ಕೊಟ್ಟ. ಬೆಳಿಗ್ಗೆ ಹೋಗೋದ್ರೊಳಗ ಮನೆ ಖುಲ್ಲ ಇಟ್ಟು ಲೆಟರ್ ಬರೆದು ಎಲ್ಲ ಫೋನ್ಗಳು ಮನೆಯಲ್ಲಿ ಇಟ್ಟು ಹೋಗಿದ್ದಾನೆ. ಪೊಲೀಸರು ಏನ್ ಹೇಳ್ತಾರೆ? ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ರಿ, ನೀವೇನ್ ಕಟ್ಟಿರಿ ರಸೀದಿ ಅದು ಇಲ್ಲಿ ಜಮಾ ಮಾಡ್ರಿ, ಪ್ರಯತ್ನ ಮಾಡೋಣ ಅಂತ ಹೇಳ್ತಿದ್ದಾರೆ ಅವರು. ಎ ವಿಶ್ವನಾಥನ ವಂಚನೆ ಪ್ರಕರಣವನ್ನ ನೋಡ್ತಾ ಇದ್ರೆ ಉಂಡು ಹೋದ ಕೊಂಡು ಹೋದ ಸಿನಿಮಾ ನೆನಪಾಗುತ್ತೆ. ಈಗ ಪೊಲೀಸರು ಈ ಅಮಾಯಕರ ನೆರವಿಗೆ ಬರಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಡ ಕುಟುಂಬದವರು, ಮಧ್ಯಮ ವರ್ಗದ ಜನ ಕೂಲಿ ನಾಲಿ ಮಾಡಿ ದುಡಿದ ಒಂದಷ್ಟು ಹಣವನ್ನ ಮಕ್ಕಳ ಓದು, ಮದುವೆ, ಮನೆ ಕಟ್ಟಲು ಅಂತ ಕೂಡಿಟ್ಟಿದ್ರು. ಆದರೆ ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಮೋಸ ಹೋಗಿದ್ದಾರೆ. ಹಣವನ್ನ ಕಳೆದುಕೊಂಡವರು ಈಗ ಬೀದಿಗೆ ಬಂದಿದ್ದಾರೆ. ಗಣಿನಾಡಲ್ಲಿ ಮನಿ ಡಬ್ಲಿಂಗ್ ಜಾಲದ ಅಬ್ಬರ, ಲಕ್ಷ ಹಣ ಕಳೆದುಕೊಂಡವರ ಬಾಳು ತತ್ತರ. ಈ ಫೋಟೋದಲ್ಲಿರೋ ಇವನ ಹೆಸರು ಟಿ ವಿಶ್ವನಾಥ್. ಇವನ ಮಹಾ ವಂಚನೆಗೆ ಈಗ ಗಣಿನಾಡು ಬಳ್ಳಾರಿಯಲ್ಲಿ 100 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇವ ಅಂತಿಂತ ಅಸಾಮಿಯಲ್ಲ, ಜನರಿಗೆ ತಿಂಗಳಿಗೆ 25% ಲಾಭ ಕೊಡುತ್ತೇನೆಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಬರೋಬ್ಬರಿ 900ಕ್ಕೂ ಅಧಿಕ ಜನರಿಗೆ ತಲಾ 5, 6, 8, 10 ಲಕ್ಷದವರೆಗೆ ಹೂಡಿಕೆ ಮಾಡಿಸಿಕೊಂಡು ಕೊನೆಗೆ ಕೈ ಎತ್ತಿದ್ದಾನೆ ಎ ವಿಶ್ವನಾಥ. ಆರಂಭದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸ್ಕೀಮ್ಗಳನ್ನು ತಂದು 5,000 ಕಿರಾಣಿ ಖರೀದಿ ಮಾಡಿದವರಿಗೆ ಒಂದು ಎಣ್ಣೆ ಡಬ್ಬಿ ಫ್ರೀ, 10,000 ಕಿರಾಣಿ ಕೊಂಡರೆ ಅದು ಫ್ರೀ, ಇದು ಫ್ರೀ ಅಂತ ಆಫರ್ ಕೊಟ್ಟು ನಂಬಿಕೆ ಗಿಟ್ಟಿಸಿಕೊಂಡಿದ್ದ. ಇವನ ನೌಟಂಕಿ ಆಟಕ್ಕೆ ಮರುಳಾದ ಜನರಿಗೆ 30% ಲಾಭ ಕೊಡುವ ಚೀಟಿ ಆಸೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿ ಪರಾರಿಯಾಗಿದ್ದಾನೆ. ಹಣದ ಜೊತೆ ಆಸಾಮಿ ಕಾಣೆಯಾದ ಬಳಿಕ ಜನರಿಗೆ ವಿಶ್ವನಾಥನ ವಿಷಕಾರಿ ಬಣ್ಣ ಗೊತ್ತಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದು 3 ವರ್ಷದಿಂದ ಫಸ್ಟ್ ಚಿಕ್ಕ ಅಂಗಡಿ ಇಟ್ಟಿದ್ರು. ಅಂಗಡಿ ರೇಷನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು.